ಅವಸ್ಕಜರು ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತಿನಿಂದ ಶ್ರೀ ಕನಕದಾಸರು ಬರೆದಿರುವಂತಹ ಹರಿಭಕ್ತಿ ಸಾರವನ್ನು ಹೇಳಬೇಕು ಅಂತ ಮಾಡಿದ್ದೇನೆ. ಶ್ರೀಯರಸಗಾಂಗೆಯನುತ ಕೌಂತೆಯ ವಂದಿತ ಚರಣ ಕಮಲ ದಳಾಯತಾಂಬಕ ರೂಪ ಚಿನ್ಮಯ ದೇವಕೇತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗ ರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಇಲ್ಲಿ ಹೇಳ್ತಾ ಇದ್ದಾರೆ, ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ಹೇ ಪರಮಾತ್ಮನೇ, ಗಂಗಾಪುತ್ರರಾದ ಭೀಷ್ಮರಿಂದ ಸ್ತುತ್ಯನಾದವನೇ, ಕುಂತಿ ಪುತ್ರರಾದ ಪಾಂಡವರಿಂದ ವಂದಿತವಾದ ಚರಣಕಮಲಗಳನ್ನು ಉಳ್ಳವನೇ, ಕಮಲದ ದಳದಂತೆ ವಿಶಾಲವಾದ ಕಣ್ಣುಗಳನ್ನು ಹೊಂದಿದವನೇ, ಜ್ಞಾನಮಯನೇ, ದೇವಕಿ ಪುತ್ರನೇ, ಅಗಾಧ ಐಶ್ವರ್ಯವಂತನೇ, ರಘುಕುಲ ಶ್ರೇಷ್ಠನೇ, ವಿಪ್ರರಿಗೆ ಪ್ರಿಯನಾದವನೇ, ದೇವತೆಗಳ ಪಟ್ಟಣದಲ್ಲಿ ನೆಲೆಸಿರುವವನೇ, 4 ಪುರುಷಾರ್ಥಗಳಿಗೆ ಸಾಧನನಾದವನೇ, ಚೆನ್ನಿಗನಾದ ಕೇಶವನೇ, ನಮ್ಮನ್ನು ಸದಾಕಾಲ ರಕ್ಷಿಸಪ್ಪ ಪಾಲಿಸಪ್ಪ ಅಂತ ಬೇಡ್ಕೊತಾ ಇದ್ದಾರೆ. ಇಲ್ಲಿ ಶ್ರೀ ಅಂತಂದರೆ ಮಹಾಲಕ್ಷ್ಮೀ ದೇವಿ. ಯಾವಾಗಲೂ ಮಹಾವಿಷ್ಣುವನ್ನೇ ಆಶ್ರಯಿಸಿರುವುದರಿಂದ ಆಕೆಗೆ ಶ್ರೀ ಅಂತ ಹೆಸರು ಬಂತು. ಅಂತಹ ಮಹಾಲಕ್ಷ್ಮಿಗೆ ಪತಿಯಾದವನು ಶ್ರೀಹರಿ. ಮಹಾಲಕ್ಷ್ಮಿಯು ಬ್ರಹ್ಮರುದ್ರಾದಿಗಳಿಂದಲೂ ವಂದಿತಳಾಗಿದ್ದಾಳೆ. ಶ್ರೀಯರಸನಾದ ಪರಮಾತ್ಮ ಸರ್ವರಿಂದಲೂ ವಂದಿತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಗಾಂಗೆಯನುತ, ಗಾಂಗೆ ಅಂದರೆ ಗಂಗಾಪುತ್ರರಾದ ಭೀಷ್ಮಾಚಾರ್ಯರು. ರಾಜಸೂಯಾಗದ ಸಭಾಮಂಟಪದಲ್ಲಿ ಯುಧಿಷ್ಠಿರ ಕೇಳಿಕೊಂಡಾಗ ಅಗ್ರಪೂಜ್ಯಗೆ ಶ್ರೀಕೃಷ್ಣನೇ ಅರ್ಹನೆಂದು ಸೂಚಿಸಿದ ಮಹಾಭಾಗ್ಯಶಾಲಿಗಳು ಭೀಷ್ಮಾಚಾರ್ಯರು. ಅಂತ್ಯಕಾಲದಲ್ಲಿ ಶ್ರೀಕೃಷ್ಣ ದರ್ಶನ ನೀಡಿದಾಗ ಭೀಷ್ಮಸ್ತವ ರಾಜ ಎಂದು ಸುಪ್ರಸಿದ್ಧವಾಗಿರುವ ಸ್ತೋತ್ರ ರತ್ನದಿಂದ ಶ್ರೀಕೃಷ್ಣನನ್ನು ಸ್ತುತಿಸಿದವರು. ಭೀಷ್ಮರು ಮಾಡಿದ ಶ್ರೀಕೃಷ್ಣ ಸ್ತುತಿ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲೂ ವಿವರವಾಗಿ ಬಂದಿದೆ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಗಾಂಗೆಯನುತ ಅನ್ನುವ ಮಾತು ಅತ್ಯಂತ ಸ್ವಾರಸ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೌಂತೆಯ ವಂದಿತ ಚರಣ, ಕೌಂತೆಯರು ಅಂದರೆ ಕುಂತಿ ಪುತ್ರರಾದ ಯುಧಿಷ್ಠಿರಾದಿ ಪಂಚಪಾಂಡವರು. ವಿಶೇಷವಾಗಿ ಕುಂತಿಪುತ್ರರಲ್ಲಿ ಶ್ರೇಷ್ಠನೆನಿಸಿದ ಭೀಮಸೇನ ಹಾಗೂ ಅನಂತರ ಅರ್ಜುನ ವಿಶೇಷವಾಗಿ ಇಲ್ಲಿ ವಿವಕ್ಷಿತರಾಗಿದ್ದಾರೆ. ಅರ್ಜುನ ಮಾಡಿದ ವಿಶ್ವರೂಪದ ಸ್ತುತಿ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ವಿವರವಾಗಿ ಬಂದಿದೆ. ಭೀಮಸೇನ ಇತರಂಗ ಪ್ರಸಂಗಗಳಲ್ಲಿ ದುಶ್ಯಾಸನ ಎದೆ ಬಗೆದು ರಕ್ತಪಾನ ಮಾಡಿದಂತೆ ನಡೆಸುತ್ತಾ ಮನ್ಯು ಸೂಕ್ತದಿಂದಲೂ, ದುರ್ಯೋಧನ ತೊಡೆಮುರಿದು ಬೀಳಿಸಿದ ಮೇಲೆ ಅವನ ತಲೆಯನ್ನು ತುಳಿಯುತ್ತಾ ಋಷಭ ಸೂಕ್ತದಿಂದಲೂ ಶ್ರೀಕೃಷ್ಣನು ಸ್ತುತಿಸುವ ವಿವರ ಮಹಾಭಾರತ ತಾತ್ಪರ್ಯದಲ್ಲಿ ಬಂದಿದೆ. ಇದೆಲ್ಲವನ್ನು ಸೂಚಿಸುವುದಕ್ಕೋಸ್ಕರ ದಾಸರು ಈ ರೀತಿಯಾಗಿ ಹೇಳಿದ್ದಾರೆ ಅಂತ ತಿಳ್ಕೊಬೋದು. ಕಮಲದಳಾಯ ತಾಂಬಕ, ಅಂಬಕ ಅಂದರೆ ಕಣ್ಣು. ಕಮಲದಳಾಯ ತಾಂಬಕ ಅಂತಂದರೆ ಕಮಲದಳದಳಂತೆ ವಿಶಾಲವಾದ ಕಣ್ಣು ಉಳ್ಳವನು ಅಂತ ಅರ್ಥ. ಪುಂಡರೀಕಾಕ್ಷ ಅನ್ನುವುದು ಪರಮಾತ್ಮನ ವಿಶೇಷ ನಾಮವೇ ಆಗಿದೆ. ವಿಷ್ಣು ಸಹಸ್ರನಾಮದ ಬಲತೆ ಶ್ರೀಧರ ಪುಂಡರೀಕಾಕ್ಷ ಅಂತ ಹೇಳಿ. ಅಂಬಕ ಅಂತಂದರೆ ಕಣ್ಣು. ಚಿನ್ಮಯ, ಚಿತ್ ಅಂದರೆ ಜ್ಞಾನ, ಚಿನ್ಮಯ ಅಂದರೆ ಜ್ಞಾನಮಯ ಅಂತ ಅರ್ಥ. ಪರಮಾತ್ಮ ಅವತಾರ ರೂಪಗಳಲ್ಲಿಯೂ ಮೂಲ ರೂಪದಲ್ಲಿಯೂ ಜ್ಞಾನಾನಂದಮಯ ಶರೀರನಾಗಿಯೇ ಇರ್ತಾನೆ. ಆದ್ದರಿಂದ ಎಲ್ಲಿ ಚಿನ್ಮಯ ಅಂತ ಹೇಳ್ತಾ ಇದ್ದಾರೆ, ಜ್ಞಾನಮಯನಾದವನೇ.
ದೇವಕೀ ತನಯ ವಸುದೇವ ದೇವಕಿಯರಲ್ಲಿ ಪರಮಾತ್ಮ ಪುತ್ರನಾಗಿ ಅವತರಿಸಬೇಕೆಂದು ಒಂದು ಮಹಾಯುಗ ಪರ್ಯಂತ ತಪಸ್ಸು ಮಾಡಿದ್ದರಿಂದ, ಮಹಾಯುಗ ಅಂದರೆ 43,20,000 ವರ್ಷ ಪರ್ಯಂತ ತಪಸ್ಸು ಮಾಡಿದ್ದರಿಂದ ಶ್ರೀಕೃಷ್ಣ ರೂಪದಿಂದ ಪರಮಾತ್ಮ ಅಲ್ಲಿ ಅವತಾರ ತೆಗೆದುಕೊಂಡಿದ್ದಾನೆ ಅಂತ ಭಾಗವತದಲ್ಲಿ ಬಂದಿದೆ. ಈ ಮಾತಿನಿಂದ ದೇವಕಿಯ ಸುಕೃತ ಇಲ್ಲಿ ವರ್ಣಿಸಿದ್ದಾರೆ. ರಾಯ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಇದು ರಾಟ್ ಶಬ್ದದ ಬಹುವಚನ, ಅಂದರೆ ಒಡೆಯ, ಅರಸ ಅಂತಾಗತ್ತೆ. ಅಂದರೆ ಪರಮಾತ್ಮ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ರಘುಕುಲವರ್ಯ, ರಘುಕುಲದಲ್ಲಿ ಶ್ರೀರಾಮ ರೂಪದಿಂದ ಪರಮಾತ್ಮ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಆದ್ದರಿಂದ ರಘುಕುಲಕ್ಕೆ ವಿಶೇಷ ಮಾನ್ಯತೆ ಲಭಿಸಿತು ಅಂತ ಹೇಳ್ತಾ ಇದ್ದಾರೆ. ರಘುಕುಲದಲ್ಲಿ ಆ ಪರಮಾತ್ಮನಂಥವರು ಬೇರೆ ಯಾರೂ ಆಗಿಲ್ಲ, ಅವನು ಸರ್ವೋತ್ತಮ ಅಂತ ಹೇಳುವುದಕ್ಕೋಸ್ಕರ ಇಲ್ಲಿ ವರ್ಯ, ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ರಘುಕುಲ ವರ್ಯ ಅಂತ ಹೇಳಿ. ಭೂಸುರ ಪ್ರಿಯ, ಭೂಸುರರು ಅಂತಂದರೆ ಭೂಮಿಯ ದೇವತೆಗಳು, ಅಂದರೆ ಬ್ರಾಹ್ಮಣರು. ಭೂಲೋಕದಲ್ಲಿ ಸಕಲ ಭಾಗ್ಯಗಳನ್ನು ತೊರೆದು ವ್ರತ ಉಪವಾಸ ಆಚರಣೆಗಳ ಮೂಲಕ ಕೇವಲ ವೇದಾದಿ ಶಾಸ್ತ್ರಗಳ ಅಧ್ಯಾಪನ ಮೂಲಕ, ವಿಶೇಷವಾಗಿ ತತ್ವಜ್ಞಾನ ಪರಂಪರೆಯನ್ನು ಸಂರಕ್ಷಿಸುವ ಮೂಲಕ ಲೋಕ ಕಲ್ಯಾಣ ಬಯಸುವ ತ್ಯಾಗ ಜೀವನದಿಂದಾಗಿ ಬ್ರಾಹ್ಮಣರು ಭೂಸರರು ಅಂಥೇಳಿ ಆ ಹೆಸರು ಪರಂಪರೆಯಲ್ಲಿ ಬಂದಿದೆ. ಪರಮಾತ್ಮ ಸರ್ವಭಕ್ತರಿಗೂ ಪ್ರಿಯನಾದರು. ಜ್ಞಾನ ಕಾರ್ಯದಲ್ಲಿ ಸದಾ ತೊಡಗುವ ಮೂಲಕ ವಿಪ್ರರು ಅವನಿಗೆ ವಿಶೇಷವಾಗಿ ಪ್ರಿಯರು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಭೂಸುರ ಪ್ರಿಯ ಅಂಥೇಳಿ. ಸುರಪುರ ನಿಲಯ, ಸುರಪುರ ಅಂದರೆ ದೇವತೆಗಳ ಪಟ್ಟಣ, ಅಮರಾವತಿ ಅಂತಾಗುತ್ತೆ. ಇಲ್ಲಿ ಕನಕದಾಸರು ಚೆನ್ನಿಗರಾಯ ಎಂದು ಬೇಲೂರಿನ ಶ್ರೀ ಚೆನ್ನಕೇಶವನ್ನು ಸ್ತುತಿಸಿದುದರಿಂದ ಇಲ್ಲಿ ಸುರಪುರ ಎಂಬುದಕ್ಕೆ ಬೇಲೂರು ಅಂತೂ ಅರ್ಥ ಆಗುತ್ತೆ. ಶ್ರೀ ಕೇಶವನಿಂದಾಗಿ ಬೇಲೂರು ದೇವನಗರಿಯಾದ ಅಮರಾವತಿಯ ಸೊಬಗನ್ನು ಪಡೆದಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಚತುರೋಪಾಯ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವು 4 ಪುರುಷಾರ್ಥಗಳು. ಪರಮಾತ್ಮನ ಆರಾಧನೆಯಿಂದ ಈ 4 ಪುರುಷಾರ್ಥಗಳು ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ. ಅನವರತ ಅಂದರೆ ಯಾವಾಗಲೂ ಸದಾಕಾಲ ಪರಮಾತ್ಮ ಸರ್ವತ್ರ ವ್ಯಾಪ್ತ, ಸರ್ವಶಕ್ತ ಹಾಗೂ ಸರ್ವಜ್ಞನಾಗಿರುವುದರಿಂದ ಅವನು ಸಕಲರನ್ನೂ ಸರ್ವಕಾಲದಲ್ಲಿಯೂ ಸರ್ವವಿಧದಲ್ಲಿಯೂ ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಕ್ಷಿಸು ಇಲ್ಲಿ ಹೇಳ್ತಾ ಇದ್ದಾರೆ. ವಿಶಾಲವಾದ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಒಂದೊಂದು ಬಗೆಯ ರಕ್ಷಣೆ ಲೋಕದಲ್ಲಿ ಹಲವರು ಕೊಡಬಹುದಾದರೂ ಸಕಲ ಬಗೆಯ ರಕ್ಷಣೆಯನ್ನು ಕೊಡುವನು ಪರಮಾತ್ಮ ಮಾತ್ರ. ರಕ್ಷಿಸು ಎಂಬ ಪದಕ್ಕೆ ಮೇಲೆ ತಿಳಿಸಂತೆ ಸರ್ವ ಜನ್ಮಗಳಲ್ಲೂ ರಕ್ಷಣೆ, ಸರ್ವ ಪಾಪಗಳಿಂದ ರಕ್ಷಣೆ, ಸಕಲ ದುಷ್ಟ ಜನರಿಂದ ರಕ್ಷಣೆ, ಸಕಲ ಆಪತ್ತುಗಳಿಂದ ರಕ್ಷಣೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮನ್ನು ರಕ್ಷಿಸಪ್ಪ ಅಂಥೇಳಿ ಇಲ್ಲಿ ನಮ್ಮನ್ನು ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನು ಅಂತಂದರೆ ಸಕಲ ಭಗವದ್ಭಕ್ತರನ್ನು ಅಂಥೇಳಿ. ಇಲ್ಲಿ ಕನಕದಾಸರು ತಮಗೆ ಮಾತ್ರ ರಕ್ಷಣೆ ಬೇಡಿಕೊಳ್ಳದೆ ಸಕಲ ಭಕ್ತ ಜನರಿಗೂ ರಕ್ಷಣೆ ಬೇಡಿಕೊಂಡಿದ್ದರಿಂದ ಅವರ ವಿಶಾಲ ಮನೋಭಾವ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರ ವಿಶಾಲ ಹೃದಯ ವೈಶಾಲ್ಯದಿಂದಾಗಿ ಭಗವದ್ಭಕ್ತರು ಸಂತರು ಲೋಕಮಾನ್ಯರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕನಕದಾಸರು ಶ್ರೀ ಹರಿಭಕ್ತಿ ಸಾರದ ಈ ಮೊದಲ ಪದ್ಯದಲ್ಲಿ ಶ್ರೀಹರಿಯ ರಾಮ ಹಾಗೂ ಕೃಷ್ಣ ರೂಪಗಳನ್ನು ಸ್ತುತಿಸಿದ್ದಾರೆ. ಗಾಂಗೆ ಎನ್ನುತ್ತ ಮೊದಲಾದ ಮಾತುಗಳು ಕೃಷ್ಣ ರೂಪಕ್ಕೆ ಅನ್ವಯಿಸಿದರೆ ರಘುಕುಲವರ್ಯ ಅನ್ನೋದು ಶ್ರೀರಾಮ ರೂಪಕ್ಕೆ ಅನ್ವಯಿಸುತ್ತೆ.
ಶ್ರೀರಾಮ ಮತ್ತು ಶ್ರೀಕೃಷ್ಣ ಎರಡೂ ರೂಪಗಳಿಂದ ಪರಮಾತ್ಮ ಭೂಲೋಕದಲ್ಲಿ ಅವತಾರ ಮಾಡಿ ವಿಶೇಷ ಬಗೆಯಿಂದ ಸರ್ವ ಸಜ್ಜನರನ್ನು ರಕ್ಷಣೆ ಮಾಡಿದ್ದಾನೆ. ದುರ್ಜನರು ಸದೆಬಡೆದ ರೂಪ ಇದು. ಶ್ರೀರಾಮ ರೂಪವು ಶ್ರೀರಾಮಾಯಣದ ಮಹಾನಾಯಕ ರೂಪವಾದರೆ ಶ್ರೀಕೃಷ್ಣ ರೂಪವು ಶ್ರೀ ಮಹಾಭಾರತದ ನಾಯಕಮಣಿ ರೂಪ ಅಂತ ಅನಿಸ್ಕೊಂಡಿದೆ. ರಾಮಾಯಣ ಮಹಾಭಾರತಗಳು ಭಾರತೀಯ ಸಂಸ್ಕೃತಿಯ ವಿಶ್ವದರ್ಶನವನ್ನು ಮೂಡಿಸುವ ದಿವ್ಯ ನೇತ್ರಗಳೆಂದೇ ಪ್ರಸಿದ್ಧವಾಗಿವೆ. ಈ ಎರಡೂ ರೂಪಗಳನ್ನು ಇಲ್ಲಿ ಸ್ತುತಿಸುವ ಮೂಲಕ ದಾಸರು ರಾಮಾಯಣ ಮಹಾಭಾರತಗಳ ಮುಖ್ಯ ತಾತ್ಪರ್ಯ ಶ್ರೀರಾಮ ಹಾಗೂ ಶ್ರೀಕೃಷ್ಣ ರೂಪದ ಶ್ರೀಹರಿಯ ಸರ್ವ ಪಾರಮ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದರಂತೆ ಮುಂದೆ 13ನೇ ಪದ್ಯದವರೆಗೂ ಈ ಎರಡು ರೂಪಗಳನ್ನೇ ದಾಸರು ಸ್ತುತಿಸ್ತಾ ಇದ್ದಾರೆ. ಸಕಲ ದೇವತೆಗಳ ಮುಖ್ಯ ಸಾಧನ ಸಹ ಪರಮಾತ್ಮನ ಎರಡು ರೂಪಗಳ ಕಾಲದಲ್ಲೇ ನಡೆದಿದೆ. ಆದ್ದರಿಂದಾಗಿ ಈ ಎರಡು ರೂಪಗಳಿಗೆ ವಿಶೇಷ ಮಹತ್ವ ಅಂತ ಹೇಳಿ ಈ ಪ್ರಮೇಯ ವಿಶೇಷವನ್ನು ಶ್ರೀಮದಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ದಾಸರು ಅದನ್ನೇ ಹೇಳ್ತಾ ಇದ್ದಾರೆ. ರಕ್ಷಿಸು ನಮ್ಮ ನನವರತ. ಈ ಕೃತಿಯ ಪದದ ಕೊನೆಯ ಕೋರಿಕೆಯಾಗಿದೆ. ಪ್ರತಿಯೊಂದು ನುಡಿಯಲ್ಲೂ ಇದನ್ನು ಬೇಡ್ಕೋತಾರೆ. ಪ್ರತಿ ಪದದ ಕೊನೆಯಲ್ಲಿ ಬರುವ ಈ ಮಾತು ಅತ್ಯಂತ ಆರ್ತನಾಗಿ ಭಕ್ತ ಸ್ವಾಮಿಯಾದ ಪರಮಾತ್ಮನನ್ನು ಪ್ರಾರ್ಥಿಸಬೇಕಾದ ರೀತಿಯನ್ನು ಅತ್ಯಂತ ಸಮರ್ಥಕವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೇವದೇವ ಜಗದ್ಭರಿತ ವಸುದೇವ ಸುತ ಜಗದೇಕನಾಥರ ಮಾವಿನೋದಿತ ಸಕಲ ಸಜ್ಜನ ವಿನುತ ಗುಣಭರಿತ ಭಾವಜಾರಿ ಪ್ರಿಯ ನಿರಾಮಯ ರಾವಣಾಂತಕ ರಘುಕುಲಾನ್ವಯ ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮ ನನವರತ. ದೇವದೇವ ಅಂತ ಇದ್ದಾರೆ. ದೇವೋತ್ತಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪಿಸಿರುವಂತಹ ವಸುದೇವನ ಪುತ್ರನೇ, ಜಗತ್ತಿನ ಮುಖ್ಯ ಸ್ವಾಮಿಯೇ, ಶ್ರೀ ರಮಾದೇವಿಗೆ ಆನಂದವನ್ನು ಕೊಡುವವನೇ, ಸಕಲ ಸಜ್ಜನರಿಂದ ವಿಶೇಷವಾಗಿ ಸ್ತುತಿಸಲ್ಪಡುವವನೇ, ಗುಣಪೂರ್ಣನಾದವನೇ, ಮನ್ಮಥನನ್ನು ಸಂಹರಿಸಿದ ಶಿವನಿಗೆ ಪ್ರಿಯನಾದವನೇ, ನಿರ್ದೋಷನೇ, ರಾವಣನನ್ನು ಸಂಹರಿಸಿದವನೇ, ರಘುಕುಲದಲ್ಲಿ ಅವತಾರವನ್ನು ತೆಗೆದುಕೊಂಡವನೇ, ಎಲ್ಲ ಅಸುರರನ್ನು ತರಿದವನೇ, ದೇವದೇವನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಶ್ರೀ ಕೇಶವನೇ, ನೀನು ನಮ್ಮನ್ನು ಸದಾಕಾಲ ಪಾಲಿಸು ಅಂತ ಹೇಳ್ತಾ ಇದ್ದಾರೆ. ದೇವದೇವ ಅಂತ ಇದ್ದಾರೆ. ಅಂದರೆ ದೇವತೆಗಳಿಗೂ ದೇವನಾದವನು ಅಂತ ಅರ್ಥ. ಜಗದ್ಭರಿತ, ಜಗತ್ತುಗಳಲ್ಲೆಲ್ಲ ವ್ಯಾಪಿಸಿದವನು. ಪರಮಾತ್ಮ ಸಕಲ ಜಗತ್ತುಗಳನ್ನು ಕೂರ್ಮರೂಪದಿಂದ ಧರಿಸಿದ್ದಾನೆ ಅಂಥೇಳಿ ಉಪನಿಷತ್ತುಗಳಲ್ಲಿ ಬಂದಿದೆ. ಅದರಂತೆ ಅವನು ಜಗತ್ತಿನ ಒಳಗೆ ಹೊರಗೆ ಎಲ್ಲ ಕಡೆಗೂ ವ್ಯಾಪಿಸಿದ್ದಾನೆ. ವ್ಯಾಪಿಸಿದ್ದು ಇಡೀ ವಿಶ್ವವನ್ನು ಧರಿಸಿದ್ದಾನೆ. ಇಂತಹ ಪರಮಾತ್ಮ ಇದೇ ವಿವರವನ್ನು ಶ್ರೀಮದಾಚಾರ್ಯರು ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳಿದ್ದಾರೆ. ಉಪನಿಷತ್ ಹತ್ತಿನಲ್ಲಿಯೂ ಬಂದಿದೆ ಇದೇ ಮಾತು. ಈ ರೀತಿಯಾಗಿ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ವಸುದೇವ ಸುತ, ಹಿಂದಿನ ಪದ್ಯದಲ್ಲಿ ದೇವಕೀ ತನಯ ಅಂತ ಬಂದಿದೆ, ಇಲ್ಲಿ ವಸುದೇವ ಸುತ ಅಂತ ಹೇಳ್ತಾ ಇದ್ದಾರೆ. ಸುತ ಮಗ, ಪುನ್ನಾಮ ನರಕದಿಂದ ಪಿತೃಗಳನ್ನು ಉದ್ಧರಿಸುವವನು ಅಂತ ಶಾಸ್ತ್ರ ಹೇಳುತ್ತೆ. ಶ್ರೀಕೃಷ್ಣನು ವಸುದೇವನು ನನ್ನ ಸಕಲ ವಿಧ ಕ್ಲೇಶಗಳಿಂದ ಪಾರು ಮಾಡಿ ಸದ್ಗತಿ ನೀಡುವುದರಿಂದ ಇಲ್ಲಿ ಒಂದು ಅರ್ಥದಲ್ಲಿ ಪುತ್ರನಾಗಿರೋದು ಉಚಿತವೇ ಅಂತ ಹೇಳ್ತಾ ಇದ್ದಾರೆ.
ವಾದಿರಾಜರು ರುಕ್ಮಿಣೇಶ್ವರದಲ್ಲಿ ಇದನ್ನು ಹೇಳಿದ್ದಾರೆ. ವಾದಿರಾಜರಲ್ಲಿ ಗುರುಭಾವನೆ ಹೊಂದಿದ್ದಂತಹ ಶ್ರೀ ಕನಕದಾಸರು ಸಹ ಆ ಭಾವವನ್ನು ಎಲ್ಲೇ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜಗದೇಕನಾಥ, ಜಗತ್ತಿಗೆ ಮುಖ್ಯನಾದ ಸ್ವಾಮಿ. ಸಕಲ ದೇವತೆಗಳು ಜಗತ್ತಿನ ಮೇಲೆ ಒಡೆತನ ಹೊಂದಿದರು. ಪರಮಾತ್ಮ ದೇವದೇವನಾದ್ದರಿಂದ ಅವನೇ ಜಗತ್ತಿಗೆ ಸ್ವಾಮಿ. ನಾರಾಯಣಂ ಸುರಗುರಂ ಜಗದೇಕನಾಥಂ, ಮಹಾಭಾರತದ ಬಂದಿದೆ. ಜಗದೇಕನಾಥ ಅಂತ ಹೇಳ್ತಾ ಇದ್ದಾರೆ, ಮಂಗಲ ಪದ್ಯದಲ್ಲಿ ಬಂದಿದೆ ಅದು. ಅದನ್ನೇ ಇಲ್ಲೇ ಹೇಳ್ತಾ ಇದ್ದಾರೆ. ರಮಾ ವಿನೋದಿತ, ಮಹಾಲಕ್ಷ್ಮಿಗೆ ವಿನೋದ ಕೊಡುವವನು ಪರಮಾತ್ಮ. ಸ್ವತಂತ್ರನಾದ್ದರಿಂದ ಸ್ವರತ, ಆದ್ದರಿಂದ ಅವನು ರಮಾಪತಿ ಎನ್ನಿಸಿರುವುದು ರಮಾದೇವಿಗೆ ವಿನೋದ ನೀಡಲೆಂದೇ ಹೊರತು ಅವಳಿಂದ ವಿನೋದ ಪಡೆಯಲು ಒಬ್ಬ ಅರ್ಥ ಸರ್ವಥಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಮಾ ವಿನೋದ ಎಂಬುದಕ್ಕೆ ರಮಾದೇವಿಯಿಂದ ನಲಿಯುವನು ಎಂಬ ಅರ್ಥವು ವಿವಕ್ಷಿತವಾಗಿದೆ ಅಂತ ಹೇಳ್ತಾರೆ. ಮಹಾಲಕ್ಷ್ಮೀ ದೇವಿಯು ಪರಮ ಭಕ್ತಿಯಿಂದ ಮಾಡುವ ಆರಾಧನೆಯನ್ನು ಮೆಚ್ಚಿ ಅನುಗ್ರಹಿಸನು ಅಂತ ಹೇಳ್ತಾ ಇದ್ದಾರೆ. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳು ಅಂಥೇಳಿ ಪುರಂದಾಸರು ಹೇಳಿದ್ದಾರೆ. ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಯಾವಾಗಲೂ ಪೂಜಿಸ್ತಾಳೆ ಆ ಮಹಾಲಕ್ಷ್ಮಿ. ಎಷ್ಟು ಧನ್ಯಳಾಗಿದ್ದಾಳೆ, ಎಷ್ಟು ಮಾನ್ಯಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನ ಸೇವಾ ವೈಭವ ರೂಪವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಕಲ ಸಜ್ಜನವೇನುತ, ಜಗತ್ತಿನಲ್ಲಿ ಸಜ್ಜನ ಪ್ರಸಿದ್ಧರಾದ ಸಕಲರು ಶ್ರೀಹರಿಯನ್ನು ಸರ್ವೋತ್ತಮ ಅಂತ ಕೊಂಡಾಡಿದ್ದಾರೆ. ಮಹಾಭಾರತ, ರಾಮಾಯಣಗಳು ಹಾಗೂ ಸಕಲ ಪುರಾಣಗಳು ಇದನ್ನೇ ಹೇಳುತ್ತೆ. ಈ ರೀತಿಯಾಗಿ ಗೋಪಿಕಾ ಸ್ತ್ರೀಯರು, ಧ್ರುವ, ಪ್ರಹ್ಲಾದ ಮೊದಲಾದ ಬಾಲಕರು ಎಲ್ಲ ಸಜ್ಜನರು ಪರಮಾತ್ಮನನ್ನೇ ಸ್ತುತಿಸಿದ್ದಾರೆ. ಆದ್ದರಿಂದ ಸಕಲ ಸಜ್ಜನರ ವಿನುತ ಅಂತ ಹೇಳ್ತಾ ಇದ್ದಾರೆ. ಸಜ್ಜನರಿಂದ ವಿಶೇಷವಾಗಿ ಸ್ತುತ್ಯನಾದವನು. ಗುಣಭರಿತ ಅಂದರೆ ಗುಣಪೂರ್ಣ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಭಾವಜಾರಿ ಪ್ರಿಯ, ಭಾವ ಎಂದರೆ ಮನಸ್ಸು, ಭಾವಜ ಅಂದರೆ ಮನಸ್ಸಿನಿಂದ ಹುಟ್ಟಿದಂತಹ ಮನ್ಮಥ. ಭಾವಜಾರಿ ಅಂದರೆ ಮನಸ್ಸಿನಿಂದ ಜನಿಸಿದ ಮನ್ಮಥನನ್ನು ತನ್ನ ಮೂರನೇ ಕಣ್ಣಿನಿಂದ ದಹಿಸಿದ ಶಿವ ಅಂತ ಅರ್ಥ ಆಗುತ್ತೆ. ಅಂತಹ ಶಿವನಿಗೆ ಪ್ರಿಯನಾದವನು ಇಲ್ಲಿ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಭಾವಜ ಅಂದರೆ ಮನ್ಮಥ. ನಿರಾಮಯ, ಆಮಯ ಅಂದರೆ ದೋಷ, ರೋಗ, ನಿರಾಮಯ ದೋಷ ರೋಗ ಅಂತ. ನಿರಾಮಯ ಅಂತಂದರೆ ನಿರ್ದೋಷನಾಗಿದ್ದಾನೆ, ಸದಾ ಭವರೋಗರಹಿತನಾಗಿದ್ದಾನೆ, ನಿತ್ಯ ಮುಕ್ತನಾಗಿದ್ದಾನೆ ಪರಮಾತ್ಮ. ಅವನಲ್ಲಿ ಯಾವ ದೋಷಗಳು ಎಂದು ಯಾವ ಕಾಲಕ್ಕೂ ಇಲ್ಲ. ಗುಣಪೂರ್ಣತ್ವದಂತೆ ದೋಷ ದೂರತು ಪರಮಾತ್ಮನ ಇನ್ನೊಂದು ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ನಿರಾಮಯ. ನಿರ್ದೋಷನಾಗಿದ್ದಾನೆ ಪರಮಾತ್ಮ. ರಾವಣಾಂತಕ, ರಾಮಾಯಣದ ಮಹಾಖಳನಾಯಕನಾಗಿರುವಂತಹ ರಾವಣನನ್ನು, ಆ ರಾವಣ ಎಂಥವನು, ಯಮನನ್ನು ಅಂಜಿಸ್ತಿದ್ದ. ಅವನಿಗೆ ನಿಜಕ್ಕೂ ಮೃತ್ಯು ಉಂಟು ಮಾಡಿದ ಯಮ ಸಾಕ್ಷಾತ್ ಶ್ರೀರಾಮ ತೋರಿಸುವುದಕ್ಕೋಸ್ಕರ ಎಲ್ಲಿ ರಾವಣಾಂತಕ ಅಂತ ಹೇಳ್ತಾ ಇದ್ದಾರೆ. ರಘುಕುಲಾನ್ವಯ, ರಘುಕುಲದಲ್ಲಿ ಪರಮಾತ್ಮ ಅವತಾರವನ್ನು ತೆಗೆದುಕೊಂಡು ಆ ವಂಶವನ್ನು ಮುಂದುವರಿಸಿದ. ದೇವ ಅಂತ ಹೇಳಿದ್ರೆ ಪರಮಾತ್ಮ ಸಕಲ ರೀತಿಯಲ್ಲೂ ದೇವನಾಗಿರುವನು ಅಂಥೇಳಿ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಸುರ ವಿರೋಧಿ, ಸುರರಿಗೆ ವಿರೋಧಿಗಳಾಗಿರುವಂತಹ ಅಸುರರು, ಅವರಿಗೆ ವಿರೋಧಿಯಾದವನು ಪರಮಾತ್ಮ. ಆದ್ದರಿಂದಲೇ ಅಸುರಾರಿಯಂತೆ ಪ್ರಸಿದ್ಧ ಪಡೆದಿದ್ದಾನೆ.
ಪರಮಾತ್ಮ ಅಸುರ ವಿರೋಧಿ ಅಂತಂದರೆ ಅಸುರರನ್ನು ಸಂಹಾರ ಮಾಡಿ ದೇವತೆಗಳಿಗೆ ಸಂತೋಷವನ್ನು ಕೊಡುವಂತಹ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಅನುಪಮ ಚಾರಿತ್ರ ಕರುಣಾವನದಿ ಭಕ್ತ ಕುಟುಂಬಿ ಯೋಗಿ ಜನಹೃದಯ ಪರಿಪೂರ್ಣ ನಿತ್ಯಾನಂದ ನಿಗಮನುತ ವನಜನಾಭ ಮುಕುಂದ ಮುರಮರ್ದನ ಜನಾರ್ದನ ತ್ರೈಜಗತ್ಪಾವನ ಸುರಾರ್ಚಿತ ದೇವದೇವ ರಕ್ಷಿಸು ನಮ್ಮನವರತ. ಸಾಟಿ ಇಲ್ಲದ ಮಹಿಮಾ ಉಳ್ಳವನು, ಕರುಣಾ ಸಮುದ್ರನಾಗಿರುವವನೇ, ಭಕ್ತ ಕುಟುಂಬಿಯೇ ಆಗಿರುವವನೇ, ಯೋಗಿ ಜನ ಹೃದಯದಲ್ಲಿ ಪೂರ್ಣವಾಗಿ ನೆಲೆಸಿರುವವನೇ, ಯಾವಾಗಲೂ ಆನಂದಪೂರ್ಣನಾದವನೇ, ವೇದಗಳಿಂದ ಸ್ತುತಿಸಲ್ಪಡುವವನೇ, ಪದ್ಮನಾಭನೇ, ಮುಕ್ತಿಯನ್ನು ಕೊಡುವವನೇ, ಮುರಾಸುರನನ್ನು ಸಂಹಾರ ಮಾಡಿದವನೇ, ಭಕ್ತರ ಸಂಸಾರವನ್ನು ಪರಿಹರಿಸುವವನೇ, 3 ಜಗತ್ತುಗಳನ್ನು ಪವಿತ್ರಗೊಳಿಸುವವನೇ, ದೇವತೆಗಳಿಂದ ಪೂಜಿತನಾದವನೇ, ಹೇ ದೇವೋತ್ತಮನೇ ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೋತಾ ಇದ್ದಾರೆ. ಒಂದೊಂದು ಪದದಲ್ಲಿ ಅಷ್ಟು ಹೇಳ್ತಾ ಇದ್ದಾರೆ ನೋಡಿ. ಶ್ರೀರಾಮ ಶ್ರೀಕೃಷ್ಣ ಎಂಬ 2 ಅವತಾರಗಳು ಅನ್ವಯಿಸುವ ವಿಶೇಷ ಹಿರಿಮೆಗಳನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. ಅನುಭವ ಚಾರಿತ್ರ ಅಂತ ಹೇಳ್ತಾರೆ. ಪರಮಾತ್ಮನ ಹಿರಿಮೆ, ಸರ್ವೋತ್ತಮನಾಗಿದ್ದಾನೆ, ಅವನ ಹಿರಿಮೆಗೆ ಯಾರನ್ನು ಹೋಲಿಸ್ಲಿಕ್ಕಾಗೋದಿಲ್ಲ. ಅಂತಹ ಉನ್ನತವಾದ ಹಿರಿಮೆಯನ್ನು ಉಳ್ಳವನು, ಅನುಭವ ಚಾರಿತ್ರ್ಯ ಉಳ್ಳವನು, ಕರುಣಾವನಧಿ, ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ. ಭಕ್ತ ಕುಟುಂಬಿ, ಭಕ್ತರನ್ನು ಕುಟುಂಬದ ಸದಸ್ಯರಂತೆ ನೋಡುವಂತಹ ಕರುಣಾಳು ಆಗಿದ್ದಾನೆ ಪರಮಾತ್ಮ. ಯೋಗಿ ಜನ ಹೃದಯಪೂರ್ಣ, ಪರಮಾತ್ಮ ಸರ್ವರ ಹೃದಯದಲ್ಲಿಯೂ ಪೂರ್ಣನಾಗಿ ನೆಲೆಸಿರುವನಾದರೂ ಅವನು ಹಾಗೆ ಗೋಚರಿಸುವುದು ಯೋಗಿಗಳಿಗೆ ಮಾತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯಾನಂದ, ಯಾವಾಗಲೂ ಪೂರ್ಣಾನಂದದಿಂದ ಇರುವವನು. ನಿಗಮನುತ, ನಿಗಮ ಅಂದರೆ ವೇದಗಳು ಭಗವಂತನನ್ನು ಮುಖ್ಯವಾಗಿ ಪ್ರತಿಪಾದಿಸುವುದರಿಂದ ವೇದಗಳಿಗೆ ನಿಗಮ ಅಂತ ಹೆಸರು. ರಾಮಾಯಣ, ಮಹಾಭಾರತ, ಪುರಾಣಗಳು ಸಹ ಭಗವಂತನನ್ನು ತಿಳಿಸಿಕೊಳ್ಳುವುದರಿಂದ ಅವುಗಳು ಸಹ ನಿಗಮ ಅಂತ ಹೇಳ್ತಾ ಇದ್ದಾರೆ. ಇತಿಹಾಸ, ಪುರಾಣ, ಪಂಚಮೋ ವೇದಾನಾಂ ವೇದ ಅಂತ ಹೇಳಿದ್ದಾರೆ. ಪರಮಾತ್ಮ ವೇದ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದಲೇ ಅವನು ಎಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದಗಳಲ್ಲಾಗಲಿ, ರಾಮಾಯಣದಲ್ಲಾಗಲಿ, ಪುರಾಣಗಳಲ್ಲಾಗಲಿ, ಮಹಾಭಾರತದಲ್ಲಾಗಲಿ, ಆದಿಯಲ್ಲಿ, ಮಧ್ಯದಲ್ಲಿ, ಕೊನೆಯವರೆಗೆ ಎಲ್ಲ ಕಡೆಗೂ ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳ್ತಾ ಇದ್ದ. ವನಜನಾಭ, ವನಜ ಅಂದರೆ ಕಮಲ, ವನಜನಾಭ ಅಂದರೆ ಪದ್ಮನಾಭನಾಗಿದ್ದಾನೆ ಪರಮಾತ್ಮ. ಮುಕುಂದ, ಮುಕುಂದ ಅಂದರೆ ಮೋಕ್ಷವನ್ನು ಕೊಡುವವನು. ಪರಮಾತ್ಮ ಮೋಕ್ಷ ಕೊಡುವಂತಹ ವಿಶಿಷ್ಟ ದೇವತೆ. ಮತ್ತೆ ಯಾರು ಮೋಕ್ಷವನ್ನು ಕೊಡುವುದಿಲ್ಲ, ಪರಮಾತ್ಮ ಮಾತ್ರ ಮೋಕ್ಷವನ್ನು ಕೊಡುವುದು. ಹರಿವಂಶದಲ್ಲಿ ಬಂದಿದೆ, ಮೋಕ್ಷ ಪ್ರದಾತ ಸರ್ವೇಷಾಂ ವಿಷ್ಣುರೇವನ ಸಂಶಯ. ಮುರಮರ್ದನ, ಮುರ ಎನ್ನುವ ಆ ನರಕಾಸುರನ ಒಬ್ಬ ಮಂತ್ರಿಯಾಗಿದೆ, ಅವನನ್ನು ವಿಶೇಷವಾಗಿ ಕೊಂದವನು. 5 ತಲೆಯ ರಾಕ್ಷಸ ಅಂತ ಭಾಗವತದಲ್ಲಿ ಬರುತ್ತೆ. ಅವನನ್ನು ನಾಶಪಡಿಸಿದ್ದಾನೆ. ಆದ್ದರಿಂದ ಅವನಿಗೆ ಮುರಾರಿ ಅಂತ ಬಂದಿದೆ. ಜನಾರ್ದನ, ಜನ ಅಂದರೆ ಹುಟ್ಟಿಲ್ಲದವನು, ಅರ್ಧನ ಅಂದರೆ ಭಕ್ತರ ಸಂಸಾರವನ್ನು ಪರಿಹರಿಸುವನು ಅಂತ ಅರ್ಥ. ಆದ್ದರಿಂದ ಪರಮಾತ್ಮನಿಗೆ ಜನಾರ್ದನ ಅಂತ ಹೆಸರು. ಭಕ್ತರಿಗೆ ಅನುಗ್ರಹ ಮಾಡಿ ಸಂಸಾರದಿಂದ ಮುಕ್ತಿ ಕರ್ಕೊಂಡು ಹೋಗ್ತಾನೆ. ತ್ರೈಜಗತ್ಪಾವನ, 3 ಲೋಕಗಳಲ್ಲಿ ಅತ್ಯಂತ ಪವಿತ್ರನಾದವನಾಗಿದ್ದಾನೆ. ಪವಿತ್ರಾಣಾಂಚ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. 3 ಲೋಕಗಳನ್ನು ಪಾವನಗೊಳಿಸುವನು, ಪವಿತ್ರಗೊಳಿಸುವನು ಅಂತ ಅರ್ಥ.
ವಿಷ್ಣು ಪಾದೋದ್ಭವೆಯಾಗಿರುವಂತಹ ಗಂಗೆ ತ್ರೈಲೋಕ್ಯ ಪಾವನಿ ಎನಿಸಿರುವಾಗ ಆ ಗಂಗಾಜನಕನಾಗಿರುವಂತಹ ಪರಮಾತ್ಮ ತ್ರೈಲೋಕ್ಯ ಪಾವನ ಅಂದರೆ ಏನು ಆಶ್ಚರ್ಯ. ಈ ರೀತಿಯಾಗಿ ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಮಹಿಮೆಯನ್ನು ಹೇಳುತ್ತಾ ಅಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.